MTR ಮಸಾಲ, ಆ ಮಸಾಲ, ಈ ಮಸಾಲ ಎಲ್ಲ ಕೇಳಿರ್ತೀವಿ. ಮತ್ತು ನಮ್ಮ ಅಡುಗೆ ಮನೆಯಲ್ಲಿ ಮಸಾಲೆಗಳು ಬಹಳಷ್ಟು ಇದ್ದೇ ಇರುತ್ತೆ. ಅಡುಗೆ ಮಾಡುವಂತಹ ಹೆಣ್ಮಕ್ಳಿಗೆ ಈ ಮಸಾಲದ ಬಗ್ಗೆ ಬಹಳಷ್ಟು ಅರಿವಿರುತ್ತೆ. ಆದರೆ ಒಂದು ವಿಷಯವನ್ನು ಯಾರೂ ಅರಿತಿರಲ್ಲ, ತಿಳಿದುಕೊಂಡಿರಲ್ಲ. ಏನು ಅಂತ ಹೇಳಿದ್ರೆ, ಈ ಮಸಾಲ ಶಬ್ದ ಎಲ್ಲಿಂದ ಬಂತು ಮತ್ತು ಈ ಮಸಾಲ ಶಬ್ದ ಯಾವ ಒಂದು ಭಾಷೆಯದ್ದು ಅಂತ ನಿಮ್ಗೇನಾದ್ರು ತಿಳಿದಿದೆಯಾ ಸ್ನೇಹಿತರೆ? ಮಸಾಲ ಅನ್ನುವ ಶಬ್ದ ಎಲ್ಲಿಂದ ಬಂತು, ಇದು ಯಾವ ಭಾಷೆಯದ್ದು? ಈಗ ನೀವು ಹಿಂದಿಯಲ್ಲಿ ಮತ್ತು ಕನ್ನಡದಲ್ಲಿ, ತಮಿಳಲ್ಲಿ, ಮರಾಠಿಯಲ್ಲಿ, ಯಾವುದೇ ಒಂದು ಭಾರತೀಯ ಭಾಷೆಗಳಲ್ಲಿ ಒಂದು ಶಬ್ದ ಎಲ್ಲ ಕಡೆಗೂ ಉಪಯೋಗಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ ಮಸಾಲ. ಈ ಮಸಾಲನ ನೀವು ಯಾವುದೇ ಒಂದು ಭಾಷೆಯಲ್ಲಿ ಉಪಯೋಗಿಸಿದ್ರು ಸಹಿತ ಅದೇ ಒಂದು ಶಬ್ದ ಇದೆ. ನೀವು ನೋಡಿ, ಈಗ ಹಿಂದಿಯಲ್ಲಿ ಮಸಾಲ ಅಂತಾರೆ, ಕನ್ನಡದಲ್ಲಿ ಮಸಾಲ ಅಂತಾರೆ, ತಮಿಳಲ್ಲೂ ಸಹ ಮಸಾಲ ಅಂತಾರೆ. ಏನೋ ಸ್ವಲ್ಪ ಹೇಳುವಲ್ಲಿ ವ್ಯತ್ಯಾಸವಾಗುವುದೇ ಹೊರತಾಗಿ ಮಸಾಲ ಅನ್ನುವ ಶಬ್ದ ಪೂರ್ತಿಯಾದ ಒಂದು ಭಾರತದಲ್ಲಿ ಇದ್ದೇ ಇದೆ. ಆದರೆ ಇದಕ್ಕೆ ಪೂರಕವಾಗಿ ಬೇರೆಯ ಒಂದು ಶಬ್ದ ನಮ್ಮ ಕನ್ನಡದಲ್ಲಿ ಮತ್ತು ನಮ್ಮ ವಿವಿಧ ಪ್ರದೇಶಗಳಲ್ಲಿ ಇತ್ತು ಸ್ನೇಹಿತರೆ. ಆದರೆ ಆ ಒಂದು ಶಬ್ದವನ್ನು ತೆಗೆದುಹಾಕಿ ಮಸಾಲ ಅನ್ನುವ ಶಬ್ದವನ್ನು ನಾವು ಇವಾಗ ಉಪಯೋಗಿಸ್ತಾ ಇದ್ದೀವಿ ನಾವು ಬಳಸುವಂತಹ ಅಡುಗೆಯ ಒಂದು ವಸ್ತುಗಳಿಗೆ ಅಂತ ಹೇಳಿದರೆ. ಈಗ ನಾವು ಮೆಣಸಿನಕಾಯಿ ಉಪಯೋಗಿಸ್ತೀವಿ ಮತ್ತು ಮಸಾಲ ಐಟಮ್ಸ್ ಅಂತ ಹೇಳಿದರೆ ಬಹಳಷ್ಟು ಮಸಾಲ ಐಟಮ್ಸ್ ಇದೆ. ಎಲ್ಲ ಈಗ ಮೆಣಸಿದೆ, ಮತ್ತು ಇದು ಏನು ಮಸಾಲದಲ್ಲಿ ಮಾಡುವಂಥ ಬಹಳಷ್ಟು ವಿಧ ವಿಧವಾದ ಒಂದು ಪದಾರ್ಥಗಳು ಮಸಾಲ ಅಂತಲೇ ನಾವು ಕರಿತೀವಿ. ಇದು ಒಂದು ಅರಬಿ ಶಬ್ದ ಅಂತ ನಮಗೆ ತಿಳಿಸ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಾವು ಅವಲೋಕನಗಳನ್ನ ಈ ಹಿಂದಿನ ಒಂದು ಸಮಯವನ್ನು ನಾವು ನೋಡ್ತಾ ಹೋಗಿ ಅವಲೋಕನಗಳನ್ನ ಮಾಡ್ತಾ ಹೋದಾಗ ತಿಳಿಯೋದು ಏನು ಅಂತ ಹೇಳಿದರೆ, ನಾವು ಉಪಯೋಗಿಸ್ತಕ್ಕಂಥ ಪದಾರ್ಥಗಳಿಗೆ, ನಮ್ಮ ಅಡುಗೆ ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಪದಾರ್ಥಗಳಿಗೆ ನಾವು ಮಸಾಲ ಅಂತ ಇರಲಿಲ್ಲ ಹಿಂದಿನ ಕಾಲದಲ್ಲಿ. ಅದಕ್ಕೆ ಔಷಧಿಗಳು ಅಂತ ಇದ್ವಿ ಸ್ನೇಹಿತರೆ. ಆದರೆ ಈ ಔಷಧಿಗಳನ್ನು ಮಸಾಲದಿಂದ ಪರಿವರ್ತನೆಗೊಳಿಸಲಾಗಿದೆ ಅಂತ ಹೇಳಿದರೆ, ಈಗ ಮಸಾಲ ಅಂತ ಹೇಳಿದರೆ ಇದು ಅಡುಗೆಗಷ್ಟೇ ಸಾಕು ಅಂತ ನಮ್ಮ ಒಂದು ತಲೆಯಲ್ಲಿ ಬರುತ್ತೆ. ಆದರೆ ನಾವು ಉಪಯೋಗಿಸ್ತಕ್ಕಂಥ ಮಸಾಲೆಗಳು ಎಲ್ಲವೂ ಸಹಿತ ಔಷಧಿ ಪರಿಣಾಮಗಳಾಗಿ ಆಗಲಿಕ್ಕೆ ಸಾಧ್ಯವಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಈ ಮಸಾಲ ಅರಬಿ ಶಬ್ದ. ಈ ಮಸಾಲ ಎಲ್ಲ ಭಾಷೆಗಳಲ್ಲೂ ಇದೇ ಒಂದು ಶಬ್ದವನ್ನು ಉಪಯೋಗಿಸ್ತೀವಿ ನಾವು ಅಡುಗೆಯ ಪದಾರ್ಥಗಳಲ್ಲಿ ಉಪಯೋಗಿಸ್ತಕ್ಕಂಥ ವಸ್ತುಗಳಿಗೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಸೊ ಹೀಗಾಗಿ ಈ ಮಸಾಲ ಅನ್ನುವ ಶಬ್ದ ನಾವು ಸರಿಯಾಗಿ ಉಪಯೋಗಿಸ್ಬೇಕು ಅಂತ ಹೇಳಿದರೆ ಅದು ಔಷಧಿಗಳು ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಸಾಂಬಾರಿನ ಒಂದು ಪುಡಿಯನ್ನು ಮಾಡಬೇಕಾಯ್ತು ಅಂತ ಹೇಳಿದ್ರೆ, ಅಥವಾ ಪುಳಿಯೋಗರೆಯ ಪುಡಿಯನ್ನು ಮಾಡಬೇಕಂತ ಇದ್ದರೆ, ಅಥವಾ ಯಾವುದೇ ಒಂದು ಮಸಾಲ ಪದಾರ್ಥ ಅಂದರೆ ಔಷಧಿ ಪದಾರ್ಥ ಅಂತ ನಾವೇನಾದ್ರು ಅಂದ್ಕೊಂಡ್ವಿ ಅಂತ ಹೇಳಿದರೆ, ಇವೆಲ್ಲವುಗಳು ಸಹಿತ ನಮ್ಮ ಒಂದು ಕರುಳಿನ ಆರೋಗ್ಯ, ಜಠರದ ಆರೋಗ್ಯಕ್ಕೆ ಬಹಳಷ್ಟು ಪ್ರಮುಖವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಹಳಷ್ಟು ಸಹಕಾರವಾಗುತ್ತೆ ಈ ಒಂದು ಪದಾರ್ಥಗಳು ಅಂತ ನಮಗೆ ತಿಳಿಸ್ತಾ ಇರ್ತದೆ. ಸೊ ಹೀಗಾಗಿ ನಾವು ಒಂದು 10 ಅಥವಾ 15 ಪೀಳಿಗೆಗಳ ಹಿಂದೆ ಹೋಗಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ, ಇದೇ ಮಸಾಲಾನ ಔಷಧಿಗಳು ಅಂತ ಕರಿತಾ ಇದ್ರು. ಈಗ ನಾವು ಜೀರಿಗೆ, ಸಾಸಿವೆ, ಮೆಣಸು ಮತ್ತು ಇವೆಲ್ಲ ಪದಾರ್ಥಗಳು ಸಹಿತ ನಮ್ಮ ಜಠರದ ಆರೋಗ್ಯಕ್ಕೆ ಬಹಳ ಮುಖ್ಯವಾದ ಒಂದು ಔಷಧಿಗಳಾಗಿ ಪರಿಣಾಮಕಾರಿಯಾಗಿ ನಮ್ಮ ಒಂದು ಆರೋಗ್ಯವನ್ನು ಇಡ್ತಿತ್ತು ಅಂತ